ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾರುವಾನಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿ ಭಾವಿಸ್ತೀನಿ ಫ್ರೆಂಡ್ಸ್. ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಇವತ್ತೊಂದು ಸ್ಪೆಷಲ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಸಿಂಪಲ್ಲಾಗಿ ಮಾಡ್ಬೋದು, ಬಟ್ ನೀವು ಕೂಡ ಮಾಡಿ ತಿಂದಿರ್ತೀರ. ಬಟ್ ನಾವು ಮಾಡೋ ಸ್ಟೈಲಲ್ಲಿ ಒಮ್ಮೆ ನೀವೇನಾದರೂ ಮಾಡಿ ತಿಂದರೆ ಜಬರ್ದಸ್ತಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವತ್ತು ನಾನ್ ವೆಜ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಬಟ್ ನಾನ್ ವೆಜ್ ತಿನ್ನೋರು ಯಾರಾದರೂ ಇದ್ದರೆ ಪ್ಲೀಸ್ ಈ ರೆಸಿಪಿ ಒಂದ್ಸಲನಾದರೂ ಟ್ರೈ ಮಾಡಿ ಆಯಿತಾ. ನೋಡ್ಬೋದು, ನೋಡಿದ್ರೇ ಬಾಯಲ್ಲಿ ನೀರು ಬರ್ತಾ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರಾಗಿ ಮುದ್ದೆ ಆ್ಯಂಡ್ ಕುರಿಕಾಳು ಸಾಂಬಾರು ಎಷ್ಟು ರುಚಿಯಾಗಿರುತ್ತೆ ಅಂತ ಅಂದರೆ. ಬಟ್ ಇವತ್ತು ಮಾಡಿರೋದು ನಮ್ಮ ತಂಗಿ ಆಯಿತಾ. ಸೊ ನಮ್ಮ ತಂಗಿ ಊರಲ್ಲಿ ಈ ಕುರಿಕಾಳು ಜೊತೆಗೆ ತೊಗರಿಬೇಳೆ ಇರುತ್ತೆ ಅಲ್ವಾ, ಸೊ ಅದನ್ನು ಹಾಕಿ ಮಾಡಿದರೆ ತುಂಬ ಟೇಸ್ಟಾಗಿರುತ್ತೆ ಅಂತೆ. ಸೊ ಹಾಗಾಗಿ ಅವಳು ತುಂಬ ದಿನದಿಂದ ಕೇಳ್ತಾ ಇದ್ಲು, ಒಂದ್ಸಲ ತೊಗೊಂಬಂದರೆ ಆ ಥರ ಟ್ರೈ ಮಾಡೋಣ ಅಂತ ಅಂದರು. ಸೊ ಹೇಗೋ ಸ್ಪೆಷಲ್ ಆಗಿದೆ ಅಲ್ವಾ, ಸೊ ವಿಡಿಯೋ ಮಾಡಿ ಯಾಕೆ ಅಪ್ಲೋಡ್ ಮಾಡಬಾರ್ದು ಅಂತ ಅಂದ್ಕೊಂಡು ನಾನು ಇವತ್ತಿನ ರೆಸಿಪಿ ವಿಡಿಯೋ ಮಾಡಿ ತಿಂದುಬಿಟ್ಟು ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಟೇಸ್ಟ್ ಮಾತ್ರ ಜಬರ್ದಸ್ತಾಗಿತ್ತು, ಅಷ್ಟು ಟೇಸ್ಟಾಗಿತ್ತು. ಇದಿರೋದು ಕುರಿ ಕಾಲು ಒಂದು 4 ಇದೆ. ಸೊ ಕಟ್ ಮಾಡಿದೆಯಲ್ವಾ, ಸೊ ಹಾಗಾಗಿ ಅಷ್ಟೊಂದು ಕಾಣ್ತಿದೆ. ಬಟ್ ನಮಗೆ 1 ಟೈಮ್ಗೆಲ್ಲ ಕರೆಕ್ಟಾಗೋಯಿತು. 1 ಟೈಮ್ಗೆಲ್ಲ ಎಲ್ಲರೂ ತಿಂದು ಇನ್ನೊಂದು 2 ಏನೋ ಮೆಕ್ಕಿತ್ತು ಅಷ್ಟೇ, ಪೇಸು ಅಷ್ಟೇ. ಅದನ್ನು ಮಾರನೇ ತಿನ್ಕೊಂಡ್ರೆ ಆಗುತ್ತೆ ಅಂತ ಅಂದ್ಕೊಂಡು ಸುಮ್ಮನಾದ್ವಿ. ನೋಡಿ, ಇಷ್ಟು ತೊಗೊಂಡು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಆಯಿತಾ. ಒಂದು 2-3 ಸಲನಾದರೂ ವಾಶ್ ಮಾಡ್ಕೋಬೇಕು. ತೊಳೆದು ಪಾತ್ರೆಯಲ್ಲಿ ತಂದು ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಅಂದರೆ ಏನೇನು ಮಸಾಲೆ ಬೇಕು ಅಂತ ನೋಡ್ಕೊಂಬಂದ್ಬಿಡೋಣ ಬನ್ನಿ, ತೋರಿಸ್ತೀನಿ ನಿಮಗೂ ಕೂಡ. ಇಲ್ಲಿ ನಾನು 1-2 ಟೊಮೊಟೊ ತೊಗೊಂಡಿದ್ದೀನಿ, ಹಾಗೆ ಕಾಯಿ ತುರಿ ತೊಗೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಾಗೆ ಶುಂಠಿ, ಹಾಗೆ ಬೆಳ್ಳುಳ್ಳಿ. ಮಾಮೂಲಿ ನೀವೇನು ಮಸಾಲೆ ತೊಗೊಟ್ಟಿರ್ತೀರೋ ಅಷ್ಟೇ ಹಾಕ್ಕೊಳ್ಳಿ. ಬೇಕಿದ್ದರೆ ನೀವು ಇದ್ರ ಜೊತೆ ಸ್ವಲ್ಪ ಹುರಿಗಡಲೆ ಕೂಡ ಹಾಕ್ಕೋಬೋದು. ನಾನು ಬೇಡ ಅಂತ ಸ್ಕಿಪ್ ಮಾಡಿದ್ದೀನಿ. ಬಟ್ ನಾನು ತುಂಬ ಜನಕ್ಕೆ ನೋಡಿದ್ದೀನಿ ನಾನ್ ವೆಜ್ಜಲ್ಲಿ ಸ್ವಲ್ಪ ಹುರಿಗಡಲೆ ಹಾಕಿ ರುಬ್ಬಿ ಮಾಡೋದು. ಬಟ್ ಹುರಿಗಡಲೆ ಹಾಕಿದರೆ ಸ್ವಲ್ಪ ಗಟ್ಟಿಯಾಗುತ್ತೆ ಅಂತ ಅಂದ್ಕೊಂಡು ಹಾಕ್ತಾರೇನೋ ಮೇ ಬಿ. ಸೊ ನಾವು ಕಾಯಿ ಯೂಸ್ ಮಾಡೋದ್ರಿಂದ ಹುರಿಗಡಲೆನ ಹಾಕೋದು ಬೇಡ ಅಂತ ಅಂದ್ಕೊಂಡು ನಾನು ಹಾಕಿಲ್ಲ. ನಿಮ್ಗೆ ಏನಾದರೂ ಬೇಕಿದ್ದರೆ ಹಾಕ್ಕೊಳ್ಳಿ ಆಯಿತಾ. ಹಾಗೆ ಮನೆಯಲ್ಲಿ ಸಾಂಬಾರು ಪುಡಿ ಕೂಡ ಖಾಲಿ ಆಗಿತ್ತು ಬಾಕ್ಸಲ್ಲಿ. ಸೊ ಹಾಗೆ ಫ್ರಿಜ್ಜಲ್ಲಿ ನಾವು ಹಾಗೆ ಕವರಲ್ಲಿ ಇಟ್ಟಿದ್ವಿ. ಸೊ ಹಾಗಾಗಿ ಅದನ್ನು ಕೂಡ ತೆಗೆದು ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಈ ಕಡೆ ಕೂಡ ಅನ್ನಕ್ಕೆ ಇಟ್ಟಿದ್ವಿ ನಾವು, ಅನ್ನ ಆಗಲಿ ಅಂತ. ಅಂದರೆ ಮಕ್ಕಳು ಬೇಗ ಸ್ವಲ್ಪ ಊಟ ತಿಂತಾರೆ ಅಲ್ವಾ, ಸೊ ಅನ್ನ ಹಾಕ್ಬಿಟ್ರೆ ಹಾಕ್ಕೊಡ್ಬೋದಲ್ಲ ಅಂತ ಅಂದ್ಕೊಂಡು ಅನ್ನಕ್ಕೆ ಬೇರೆ ಇಟ್ಟಿದ್ವಿ. ಹಾಗೆ ಅವಳು ಮಸಾಲೆ ತೆಗೆದು ಇಟ್ಕೊಂಡಿದ್ಲು, ಮಿಕ್ಸಿ ಜಾರ್ ಹುಡುಕ್ತಾ ಇದ್ಲು. ಮಿಕ್ಸಿ ಜಾರ್ ಎಲ್ಲಿದೆಯಾ ಅಂತ ಕೇಳ್ತಾ ಇದ್ಲು. ಸೊ ಅದನ್ನು ತಗೊಳ್ತಾ ಇದ್ಲು ಅವಳು. ಮಿಕ್ಸಿ ಜಾರಿಗೆ ತೊಗೊಂಡು ಅಷ್ಟೊಂದು ಮಸಾಲೆ ಚಿಕ್ಕ ಮಿಕ್ಸಿ ಜಾರಲ್ಲಿ ಆಗಲ್ಲ ಅಂತ ಅಂದ್ಕೊಂಡು ಅವಳು ಇನ್ನೂ ದೊಡ್ಡ ಮಿಕ್ಸಿ ಹುಡುಕ್ತಾ ಇದ್ಲು. ಸೊ ಅದು ನೋಡಿದ್ರೆ ನಮ್ಮದು ದೊಡ್ಡ ಮಿಕ್ಸಿ ಇರುತ್ತೆ ಅಲ್ವಾ, ಮಿಕ್ಸಿ ಜಾರು. ಸೊ ಅದು ರಿಪೇರಿಗೆ ಬಂದುಬಿಟ್ಟಿತ್ತು, ಅದೇನೋ ಥ್ರೆಡ್ ಏನೋ ಹೋಗಿತ್ತು ಅಂತ. ಸೊ ಅವಳಿಗೆ ಗೊತ್ತಿಲ್ಲ ಪಾಪ, ಅದಕ್ಕೆ ಅದು ರಿಪೇರಿಗೆ ಬಂದುಬಿಟ್ಟಿದೆ ಅಮ್ಮ, ಚಿಕ್ಕ ಮಿಕ್ಸಿ ಜಾರಲ್ಲೇ ರುಬ್ಕೋ ಅಂತ ಹೇಳಿ ಅವಳಿಗೆ ಹೇಳ್ತಾ ಇದ್ದೆ. ಹಾಗೆ ಈ ಕಡೆ ನಾನು ತೊಳೆದು ಹಾಗೆ ಪಾತ್ರೆ ಟೊಬ್ಬಲ್ ಹಾಗೆ ಇತ್ತು. ಸೊ ಅದನ್ನು ಕೂಡ ಜೋಡಿಸಿಟ್ಟಿರಲಿಲ್ಲ, ಆಮೇಲೆ ನೀರೆಲ್ಲ ಹೋಗಲಿ ಆಮೇಲೆ ಜೋಡಿಸಿಟ್ರೆ ಆಗುತ್ತೆ ಅಂತ ಅಂದ್ಕೊಂಡು ಫಸ್ಟ್ ಅಡುಗೆ ಮಾಡಿಬಿಡೋಣ ಅಂತ ಈ ಕಡೆ ಬಂದೆ. ಅವಳು ಮಿಕ್ಸಿ ಜಾರಲ್ಲಿ ಎಷ್ಟು ಇವಾಗ ಇದನ್ನು ನೀನು 4 ಸಲ ರುಬ್ಬಬೇಕು ನೋಡು ಅಷ್ಟಿದೆ ಅಂತ ಅಂದ್ಕೊಂಡು ಬಂದು ಅವಳು ಕೂಡ ಎಲ್ಲ ಮಸಾಲೆ ಎಲ್ಲ ರುಬ್ಕೊಂಡು ಬಂದು ನೋಡಿ ಎಲ್ಲ ಒಂದು ಬೌಲಲ್ಲಿ ಹಾಕಿಟ್ಟಿದ್ದಾಳೆ. ಹಾಗೆ ಕುಕ್ಕರ್ ತೊಗೊಂಡಿದ್ದಾಳೆ. ಕುಕ್ಕರಲ್ಲಿ ಒಂದು ಬೇಳೆ ಹಾಕ್ಕೊಂಡ್ಳು, ಬೇಳೆ ಹಾಗೆ ವಾಶ್ ಮಾಡ್ಕೋತಾ ಇದ್ದಾಳೆ. ಅಷ್ಟರಲ್ಲಿ ಈ ಕಡೆ ಮುದ್ದೆ ಕೂಡ ಇಟ್ಟಿದ್ವಿ ನಾವು, ಮುದ್ದೆ ಕೂಡ ಆಗ್ತಾ ಇತ್ತು. ಇವತ್ತು ಅನ್ನ ಮತ್ತು ಮುದ್ದೆ ಬೇಗ ಆದರೆ ಸಾಂಬಾರೇನು ಕುಕ್ಕರಲ್ಲಲ್ವಾ, ವಿಸಲ್ ಬಂದುಬಿಟ್ರೆ ಹಾಗೆ ಊಟ ಕೂತ್ಕೋಬೋದು ಅಂತ ಅಂದ್ಕೊಂಡು ಮುದ್ದೆ ಕೂಡ ಇಟ್ಟಿದ್ವಿ ನಾವು. ಇವಾಗ 1-2-3 ಸಲ ನೀಟಾಗಿ ಬೇಳೆನ ವಾಶ್ ಮಾಡ್ಕೊಂಬಂದಿರುವಂತಹ ಬೇಳೆ ಜೊತೆಗೇ ಕುರಿಕಾಳು ತೊಗೊಂಡಿದ್ವಿ ಅಲ್ವಾ, ಸೊ ಅದನ್ನು ಕೂಡ ಹಾಕಿದ್ದಾಳೆ. ಅದನ್ನು ಹಾಕಿಬಿಟ್ಟು ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಕೂಡ ಹಾಕ್ಕೊಂಡಿದ್ದಾಳೆ. ಓಕೆನಾ, ನೋಡ್ಬೋದು ನೀವು. ಇದಕ್ಕೆ ಒಗ್ಗರಣೆ ಕೊಡ್ತಾ ಇಲ್ಲ, ಏನು ಇವರು ಹಂಗೆ ಹಾಕೋತಾ ಇದ್ದಾರೆ, ಒಗ್ಗರಣೆ ಕೊಡ್ತಾ ಇಲ್ಲ ಅಂತ ಅಂದ್ಕೊಬೇಡಿ. ನಾನು ಅದಕ್ಕೇ ಅಂದಿದ್ದು ಸ್ಪೆಷಲ್ ಅಂತ. ಸೊ ನಾವೆಲ್ಲ ಒಗ್ಗರಣೆ ಕೊಟ್ಟು ಮಾಡಿರ್ತೀವಿ ಅಲ್ವಾ, ಸೊ ಇದು ಒಗ್ಗರಣೆ ಇಲ್ದೇ ಮಾಡಿರುವಂಥ ಕುರಿ ಸಾರು. ಓಕೆ, ನೀವು ಒಮ್ಮೆನಾದರೂ ಟ್ರೈ ಮಾಡಿ ಆಯಿತಾ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದಾಳೆ. ಉಪ್ಪು ಹಾಕ್ಕೊಂಡಾದಮೇಲೆ ನಾವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರು ತೊಗೊಳ್ಳಿ ಆಯಿತಾ. ನಿಮಗೆ ನೋಡಿ, ನೀವು ಎಷ್ಟು ಖಾರ ತಿಂತೀರೋ ಅದ್ರ ಮೇಲೆ ಡಿಪೆಂಡಾಗಿ ನೀವು ಚಿಲ್ಲಿ ಪೌಡ್ರು ತೊಗೊಳ್ಳಿ. ಓಕೆನಾ, ಚಿಲ್ಲಿ ಪೌಡ್ರು, ಉಪ್ಪು, ಮಸಾಲೆ, ಬೇಳೆ ಹಾಗೆ ಕುರಿಕಾಲು ಹಾಕಿ ನೀಟಾಗಿ ಇಲ್ಲೇ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ ನೋಡ್ಬೋದು. ಇನ್ನು ಗ್ಯಾಸ್ ಮೇಲೆ ಇಟ್ಟಿಲ್ಲ. ಓಕೆನಾ, ಅಂದರೆ ಎಷ್ಟು ಬೇಕು ನೀರು ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಇವಾಗಲೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೇಲೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದಾಳೆ, ತೋರಿಸ್ಬೋದು. ನಾವೆಲ್ಲ ಒಗ್ಗರಣೆಗೆ
ಕುಕ್ಕರೆಲ್ಲ ಬಿಸಿಯಾಗಿ ಎಣ್ಣೆ ಹಾಕಿ ಒಗ್ಗರಣೆಗೆ ಕೊಟ್ಟರೆ ಇವಳು ಎಲ್ಲ ಕಳಿಸ್ಬಿಟ್ಟು ಮೇಲೆ ಹಾಗೆ ಹಸಿ ಎಣ್ಣೆ ಹಾಕಿದ್ದಾಳೆ. ಓಕೆ, ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ಲು. ಅಂದರೆ ಮಸಾಲೆ ಜೊತೆಗೆಲ್ಲ ಮಿಕ್ಸ್ ಆಗಬೇಕಲ್ವಾ, ಸೊ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ಲು. ಹಾಗೆ ಇದಕ್ಕೆ ನಾನು ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ ಆಯಿತಾ. ಸಾಂಬಾರು ಪುಡಿ ಅವಳು ಹಾಕಿರೋದು ವಿಡಿಯೋ ಎಲ್ಲೋ ಸ್ಕಿಪ್ ಆಗಿದೆ, ಸೊ ಹಾಗಾಗಿ ಸಾಂಬಾರು ಪುಡಿ ಕೂಡ ಹಾಕ್ಕೊಂಡಿದ್ದೀನಿ, ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿ. ಓಕೆನಾ, ಅದು ಕೂಡ ಒಂದು 2 ಟೀ ಸ್ಪೂನಷ್ಟು ಏನೋ ಯೂಸ್ ಮಾಡಿರೋದು ಅಷ್ಟೇ, ಜಾಸ್ತಿ ಯೂಸ್ ಮಾಡಿಲ್ಲ. ಇವಾಗ ಅದನ್ನೆಲ್ಲ ಕಳಿಸ್ಬಿಟ್ಟು ಅವಳು ಇಲ್ಲೇ ಟೇಸ್ಟ್ ಮಾಡ್ತಾ ಇದ್ದಾಳೆ. ಸ್ವಲ್ಪ ಹಾಕಿಬಿಟ್ಟು ಉಪ್ಪು ಎಷ್ಟಿದೆ ಇಲ್ವೋ ಅಂತ ನೋಡಿದ್ಲು. ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅಂತ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದಾಳೆ. ತೋರಿಸಿದ್ದೀನಿ ನೋಡಿ, ಅವಳು ಹಾಕ್ಕೊಂಡಿರೋದು ಉಪ್ಪು ಹಾಕ್ಕೊಂಡು ಮತ್ತೆ ಟೇಸ್ಟ್ ಮಾಡ್ತಾ ಇಲ್ಲ. ನನಗೆ ಅಲ್ಲಿ ನಗು ತಡೆಯೋಕ್ಕಾಗಲಿಲ್ಲ, ಸೊ ನಗ್ಬಿಟ್ಟೆ ನಾನು. ಅವಳು ಟೇಸ್ಟ್ ಮಾಡೋದೇ ಒಂಥರ ಚೆನ್ನಾಗಿರುತ್ತೆ ಗೊತ್ತಾ. ನಮ್ಮ ಮನೇಲಿ ಏನೇ ನಾವು ಅಡುಗೆ ಮಾಡಿದ್ರು, ಸೊ ನಮ್ಮ ಮನೇಲಿ ಫಸ್ಟ್ ಟೇಸ್ಟ್ ನೋಡೋದೇ ಅವಳೇ ಆಯಿತಾ. ನಾನು ಅಡುಗೆ ಮಾಡಿದ್ರು ಕೂಡ ಅಷ್ಟೇ, ಅವಳೇ ನೋಡ್ತಾಳೆ. ಸೊ ಕುಕ್ಕರ್ ಕೂಡ ಗ್ಯಾಸ್ ಮೇಲೆ ಇಟ್ಟು ಒಂದು 4 ವಿಸಲ್ ತೊಗೊಂಡಾದಮೇಲೆ ಕುಕ್ಕರೆಲ್ಲ ತಣ್ಣಗಾದಮೇಲೆ ನಾನು ಇಲ್ಲಿ ವಿಡಿಯೋ ಮಾಡಿರೋದು ಆಯಿತಾ. ಅಲ್ಲಿ ವಿಸಲ್ ಬಂದಾಗ ನಾನು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬೇರೆ ಕೆಲಸದಲ್ಲಿದ್ದೆ. ಸೊ ವಿಸಲೆಲ್ಲ ಬಂದಾದಮೇಲೆ ಮಾಡ್ಕೊಂಡಿರೋದು ಇದು ವಿಡಿಯೋ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಬೆಂದಿತ್ತು. ಅದು ಕೋರಿಕಾಳು ಕೂಡ ಎಲ್ಲ ನೀಟಾಗಿ ಬೆಂದಿತ್ತು. ಆ್ಯಂಡ್ ಬೇಳೆ ಕೂಡ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿತ್ತು. ಬಿಡಿ ಬೇಳೆ ಕಾಣ್ತಾನೆ ಇರಲಿಲ್ಲ. 4 ವಿಸಲ್ ಅಂದರೆ ಯಾವ ಬೇಳೆ ಇರುತ್ತೆ ಅಲ್ವಾ, ಸೊ ಅದು ಕೂಡ ಚೆನ್ನಾಗಿ ಬೆಂದಿತ್ತು. ಮತ್ತು ಇನ್ನೊಂದು ಸ್ವಲ್ಪ ಅವಳು ಟೇಸ್ಟ್ ನೋಡ್ತಾ ಇದ್ಲು, ಅವಾಗವಾಗ ಹೆಂಗಾಗಿದೆ ಅಂತ. ಉಪ್ಪು ನೋಡ್ತಾ ಇದ್ಲು, ಖಾರ ನೋಡ್ತಾ ಇದ್ಲು. ಸೊ ಪರ್ಫೆಕ್ಟ್ ಆಗಿತ್ತು ಅಂತ ಅಂದ್ಕೊಂಡು ನೋಡಿ ತೋರಿಸ್ತಾ ಇದ್ದಾಳೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಆಯಿತಾ. ನಾನು ನಿನ್ನೆ ಮಾಡಿರೋದು ಇದು ವಿಡಿಯೋ, ಸೊ ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ ಅನ್ಕೋಬೇಕು ನೀವು ಎಷ್ಟು ಚೆನ್ನಾಗಿತ್ತು ಅಂದರೆ. ನಾನು ಎಲ್ಲ ವಿಡಿಯೋಸು ಅಂದರೆ ರೆಸಿಪಿ ತೋರಿಸೋದು ನಿಮಗೆ, ನಾವೆಲ್ಲ ಮಾಡಿ ತಿಂದಾದ್ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದು ರೆಸಿಪಿ ಎಲ್ಲ. ಸೊ ನೋಡ್ಬೋದು ಬಿಸಿ ಬಿಸಿ ರಾಗಿ ಮುದ್ದೆ ಹಾಗೆ ಸರ್ವ್ ಮಾಡ್ತಾಯಿದ್ದಾಳೆ. ಅದ್ರ ಜೊತೆ ನಿಂಬೆಹಣ್ಣು, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು, ಸಾಂಬಾರು ಇವಾಗ ನಮ್ಮ ಮನೆಯವ್ರಿಗೆ ಹಾಕ್ಕೊಡ್ತಾ ಇದ್ದಾಳೆ. ಅಂದರೆ ನಾವು ಒಟ್ಟಿಗೆ ಕೂತ್ಕೊಳ್ಳೋದು, ನೈಟ್ ಊಟಕ್ಕೆ ಎಲ್ಲರೂ ಜೊತೇಲಿ ಇರ್ತೀವ ಅಂತ, ಸೊ ಎಲ್ಲರೂ ಒಟ್ಟಿಗೆ ಕೂತಿ ತಿಂದ್ವಿ. ಸೊ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ಗೆ ಯಾರಾದರೂ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ ಆಗೋದು ಮಾತ್ರ ಮರಿಬೇಡಿ. ಹಾಗೆ ನನ್ನ ಈಸಿ ರೆಸಿಪಿ ಯಾರಾದರೂ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ನಾಳೆ ಹೊಸ ವಿಡಿಯೋ ಸಿಗೋವರೆಗೂ ಬೈ ಫ್ರೆಂಡ್ಸ್.